ರಾಜ್ಯದಲ್ಲಿ ಉಪ ಕದನ ಕಣ ರಂಗೇರಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಘೋಷಣೆಗೂ ಮುನ್ನ ಶಾಮನೂರು ಮೊಮ್ಮಗ ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ತಾತನ ಹಾದಿಯಲ್ಲೇ ನಡೆಯುವುದಾಗಿ ಸಮರ್ಥ ಮಾತನಾಡಿದ್ದಾರೆ. ಇತ್ತ ಬಿಜೆಪಿ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿದ್ದು ವಿಜಯ ಪತಾಕೆಯ ಮಾತು ಮೊಳಗಿದೆ. ಯುದ್ಧದ ಎಫೆಕ್ಟ್ ಇಡೀ ಪ್ರಪಂಚಕ್ಕೆ ತಟ್ಟಿದೆ. ಇರಾನ್ ಇಸ್ರೇಲ್ ರಣದಾಳಿಗೆ ಇನ್ನೈದು ವರ್ಷ ವಿಶ್ವವೇ ಅನಿಲ ಅಭಾವಕ್ಕೆ ತುತ್ತಾಗಲಿದೆ. ಇರಾನ್ ಗ್ಯಾಸ್ ಫೀಲ್ಡ್ನ ಟಾರ್ಗೆಟ್ ಮಾಡದಂತೆ ಅಮೆರಿಕ ಸೂಚನೆಯನ್ನ ನೀಡಿದೆ. ಗ್ಯಾಸ್ ಪ್ಲಾಂಟ್ಗಳ ಮೇಲಿನ ದಾಳಿಯನ್ನ ಪ್ರಧಾನಿ ಮೋದಿ ಖಂಡಿಸಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧ 21ನೇ ದಿನಕ್ಕೆ ಕಾಲಿಟ್ಟಿದೆ. ಖಮೇನಿ ಸೇನೆಯ ಜಂಘಾಬಲವನ್ನೇ ಉಡುಗಿಸುವುದಾಗಿ ನೇತನ್ಯಾಹು ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಮೆರಿಕದ F-35 ಯುದ್ಧ ವಿಮಾನಕ್ಕೆ ಡ್ಯಾಮೇಜ್ ಮಾಡಿರುವುದಾಗಿ ಇರಾನ್ ಬೊಬ್ಬೆ ಹಾಕಿದೆ. ಹಾರ್ಮುಜ್ಗೆ ತೆರಿಗೆ ಬೀಳಲಿದ್ದು ತೈಲ ಅನಿಲ ಮತ್ತಷ್ಟು ದುಬಾರಿಯಾಗಲಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದ ಭಾರತದಲ್ಲಿ ಕುಡಿಯುವ ನೀರಿನ ಬೆಲೆಯಲ್ಲೂ ಏರಿಕೆಯಾಗಿದೆ. ಬಾಟಲ್ ವಾಟರ್ನ ಬೆಲೆ 11% ದುಬಾರಿಯಾಗಿದೆ. ಕಮರ್ಷಿಯಲ್ ಜೊತೆ ಗೃಹ ಬಳಕೆ ಸಿಲಿಂಡರ್ ಪೂರೈಕೆಯಲ್ಲೂ ವ್ಯತ್ಯಯ ಉಂಟಾಗಿದೆ. ರಾಜ್ಯದೆಲ್ಲೆಡೆ ಜನ ಅನಿಲಕ್ಕಾಗಿ ಕ್ಯೂ ನಿಂತಹ ದೃಶ್ಯ ಕಂಡುಬಂದಿದೆ. ಹೆಸರಿಗೆ ದೇವಮಾನವ, ಸ್ತ್ರೀಯರ ಮೇಲೆ ಇವನಿಗೆ ಅದೇನೋ ಮೋಹ, ಅದೇನೋ ದಾಹ, ಹೀಗೆ ಕಳ್ಳ ಮಾನವನ ವೇಷದಲ್ಲಿದ್ದಂಥ ಕಾಮಿಯನ್ನ ಪೊಲೀಸರು ಖೆಡ್ಡಾಗಿ ಕೆಡವಿದ್ದಾರೆ. ಕಂಡ ಮಹಿಳೆಯರನ್ನ ಮಂಚಕ್ಕೆ ಕರೆದು ವಿಡಿಯೋ ಮಾಡ್ಕೊಳ್ತಾ ಇದ್ದಂಥ ವಿಕೃತನನ್ನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.